ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ನಾನು ಇವತ್ತು ಒಂದು ಬಾಳೆಕಾಯ್ದೊಂದು ರೆಸಿಪಿ ತೋರಿಸೋಣ ಅಂತಿದ್ದೀನಿ ಫ್ರೆಂಡ್ಸ್. ನೋಡಿ, ನಾನೊಂದು 5 ಬಾಳೆಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಯಾಕೆಂದರೆ ಹೊರಗಡೆ ತೆಗೆದಿಟ್ಟರೆ ಅದು ಕಪ್ಪಾಗಿ ಬರುತ್ತೆ, ಅದರಿಂದಾಗಿ ನೀರಿನಲ್ಲೇ ಹಾಕಿಟ್ಕೊಳ್ಳಿ. ನಿಮಗೆ ಯಾವ ಥರ ಬೇಕು ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಒಂದು 4-5 ಎಸಳು ಬೆಳ್ಳುಳ್ಳಿನ ಚಿಕ್ಕದಾಗಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಚಿಕ್ಕದಾಗಿ, 2 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 1 ದೊಡ್ಡ ಟೊಮೆಟೊ, ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಪೈಸಸ್ಗೆ ಬಂದು ಒಂದು ಟೀ ಸ್ಪೂನು ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಅರಿಶಿಣ ಪೌಡರ್, ಜೀರಾ ಮತ್ತು ಪೆಪ್ಪರ್ ಹಾಕಿದೊಂದು ಸ್ವಲ್ಪ ಪೌಡರು, ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಇತ್ತು, ಆಚೆ ಚಿಕನ್ ಮಸಾಲ ಪೌಡ್ರು, ಅದನ್ನು ಸ್ವಲ್ಪ ತೊಗೊಂಡಿದ್ದೆ. ಅದು ನಿಮ್ಗೆ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬಿಟ್ಬಿಡ್ಬೋದು. ಈಗ ಯಾವ ರೀತಿ ಮಾಡೋಣ ಅಂತ ನೋಡೋಣ. ನಾನು ಇಲ್ಲೊಂದು ತಪ್ಪಲೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ತಪ್ಪಲೆ ಹಾಕಿ ಕಾಯಿಲೆ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈಗ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಕೂಡ ಇದನ್ನೇ ಹಾಕ್ಕೊಳ್ತೀನಿ. ಹೀಗೆ ಸ್ವಲ್ಪ ಫ್ರೈ ಆಗಲಿ. ಇದಿಷ್ಟು ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಗೆ ಫ್ರೈ ಆಗಲಿ. ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಿಮಗೆ ಗರಂ ಮಸಾಲ ಬೇಕಾದ್ರೆ ಗರಂ ಮಸಾಲ ಬೇಕಾದ್ರೂ ಹಾಕ್ಕೊಬೋದು. ನಾನು ಇಲ್ಲಿ ಗರಂ ಮಸಾಲೆ ಹಾಕಿಲ್ಲ, ಯಾಕೆಂದರೆ ಎಲ್ಲ ರೀತಿ ಪೌಡ್ರುಗಳು ಹಾಕಿರೋದ್ರಿಂದಾಗಿ ನಾನು ಗರಂ ಮಸಾಲೆ ಹಾಕಿಲ್ಲ. ಫ್ಲೇವರ್ ಬೇಕಂದ್ರೆ ನೀವು ಅದನ್ನು ಕೂಡ ಹಾಕ್ಕೊಬೋದು. ಈಗ ಗ್ರೀನ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಗೆ ಚೆನ್ನಾಗಿ ಅದರಲ್ಲೇ ಫ್ರೈ ಆಗಲಿ. ಈ ಟೊಮೆಟೊ ಇಷ್ಟು ಫ್ರೈ ಆಗಿದೆ. ಇವಾಗ ನಾನೇನು ಸ್ಪೈಸಸ್ ಎಲ್ಲ ತೆಗೆದಿಟ್ಕೊಂಡಿದ್ದೆ ಪೌಡರ್ಸ್ಗಳು, ಅಷ್ಟು ಪೌಡರ್ಸ್ಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೀಗೆ ಇದರಲ್ಲಿ ಫ್ರೈ ಆಗಲಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದರೆ ಅದನ್ನು ಕೂಡ ಹಾಕೊಬೋದು. ಇಷ್ಟು ಫ್ರೈ ಆಗಿದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಬಾಳೆಕಾಯಿ, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಸ್ಟವ್ನ ಕಮ್ಮಿ ಇಟ್ಕೊಳ್ಳಿ, ಅದು ಪೌಡರ್ಸ್ಗಳ ಬೇಗ ಸ್ಪೈಸಸ್ ಬೇಗ ತಳ ಹಿಡಿಯುತ್ತೆ. ಅದರಿಂದ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಟ್ಕೊಂಡು ಬಾಳೆಕಾಯಿನ ಹಾಕಿ. ಎಲ್ಲ ಬಾಳೆಕಾಯಿಗೆ ಹಾಕೊಳ್ತಾ ಇದ್ದೀನಿ. ಇದು ಯಾವ ಬಾಳೆಕಾಯಿ ಬೇಕಾದ್ರೂ ತೊಗೋಬೋದು. ನಾನು ಮನೆಯಲ್ಲಿ ಏಲಕ್ಕಿ ಬಾಳೆ ಇತ್ತು, ಅದನ್ನೇ ತಗೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಇದು ಮಿಕ್ಸ್ ಆಗ್ತಾ ಇದ್ದೀನಿ. ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ. ಇದಿಷ್ಟು ಮಿಕ್ಸ್ ಆಗಿದೆ, ಥರ ಫ್ರೈ ಆಗ್ತದೆ. ಇವಾಗ ಒಂದು ಅರ್ಧ ಲೋಟದಷ್ಟು ಸಾಕು ನೀರು. ಇದು ಬೇಗನೆ ಬೇಯುತ್ತೆ ಬಾಳೆಕಾಯಿ, ಅದರಿಂದ ಒಂದು ಅರ್ಧ ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೇ ಬೇಯಕ್ಕೆ ಇಟ್ಬಿಡೋಣ. ಅದಾದರೆ ಮಸಾಲೆನೆಲ್ಲ ಹೊಂದ್ಕೊಂಡು ಹಾಗೇ ಬೇಯುತ್ತದೆ. ತುಂಬ ನೀರು ಹಾಕಬೇಡಿ, ಯಾಕಂದರೆ ನಾನು ಇದು ಶೈಡಿಶ್ ಥರ ಮಾಡೋದ್ರಿಂದಾಗಿ ಸ್ವಲ್ಪನೇ ನೀರು, ಅದು ಬಾಳೆಕಾಯಿ ಬೇಯೋಷ್ಟೇ ನೀರು ಇಟ್ಟಿದ್ದೀನಿ ನಾನು. ಆಗಿದೆ ಆಲ್ಮೋಸ್ಟು. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸೋಣ. ನೋಡಿ ಇವಾಗ ಹೀಗೆ ಬೇಯ್ತಾ ಇದೆ. ಇದನ್ನು ಮಧ್ಯದಲ್ಲಿ ಒಂದು ಜಸ್ಟ್ ಒಂದು ಮಿಕ್ಸಪ್ ಮಾಡಿಕೊಂಡು ಮತ್ತೆ ಇಟ್ಬಿಡಿ. ಇಲ್ಲಾಂದರೆ ತಳ ಹಿಡ್ದಾಗ ಆಗ್ಬಿಡುತ್ತೆ. ಅದರಿಂದ ಜಸ್ಟ್ ಒಂದ್ಸರಿ ಹಿಂಗೆ ಮಿಕ್ಸ್ ಮಾಡಿ, ಕೆಳಗಿದೆಲ್ಲ ಸ್ವಲ್ಪ ಮೇಲೆ ಮಾಡಿ, ಮೇಲೆ ಇದೆಲ್ಲ ಸ್ವಲ್ಪ ಕೆಳಗೆ ಮಾಡಿ, ಹಾಗೆಯೇ ಬೇಯಲಿಕ್ಕೆ ಪುನಃ ಇಟ್ಬಿಡಿ. ಉಪ್ಪು ಬೇಕು ಅಂದರೆ ನೋಡಿ ಚೆಕ್ ಮಾಡಿಕೊಡಿ. ಇವಾಗ ಉಪ್ಪು ಬೇಕಾದರೆ ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಬೋದು. ಸ್ವಲ್ಪ ಹೊತ್ತು ಮತ್ತೆ ಹಾಗೇ ಬೇಯಿಸ್ಬಿಡೋಣ. ನೋಡೋಣ, ಆಲ್ಮೋಸ್ಟ್ ಆಗಿದೆ ನೋಡಿ. ನಾನು ತುಂಬ ನೀರೇನು ಇಟ್ಕೊಂಡಿಲ್ಲ, ಜಸ್ಟ್ ಸೈಡಿಶ್ ಅಂತ ಹೇಳಿದ್ದೆ ನೋಡಿ, ಜಸ್ಟ್ ಅಷ್ಟೇ ಸೈಡಿಶ್ ತಕ್ಕನೇ ಇಟ್ಕೊಂಡಿದ್ದೀನಿ. ನಿಮಗೆ ಗ್ರೇವಿ ಥರ ಬೇಕಾದರೂ ನೀವು ಇಟ್ಕೊಬೋದು. ನಾನು ಸೈಡಿಶ್ ಥರನೇ ಮಾಡಿದ್ದು, ಅದರಿಂದ ಅದೇ ರೀತಿಯೇ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಇದೆ ನೋಡಿ. ಇದು ಸೈಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ಜೊತೆ. ಮತ್ತು ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಟೈಮಲ್ಲಿ ಕೊಟ್ಟರು ಅವರು ತಿನ್ಕೋತಾರೆ, ಅದೇನಿದೆ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗೇ ಇದೆ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಯು ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.